ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತು ನಾನು ಏನು ಹೇಳ್ಕೊಡೋಕ್ಕೆ ಬಂದಿದ್ದೀನಿ ಅಂದರೆ, ಒಂದು ವೀಳ್ಯದೆಲೆ ಒಂದಿದ್ದರೆ ಸಾಕು, ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬರ್ ಮಾಡಿ, ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದ್ರ ಬಗ್ಗೆ ಇದು ನಾನು ಬೇರೆಯವರು ಮಾಡಿರೋದನ್ನ ನೋಡಿ ನಾನು ಟ್ರೈ ಮಾಡಿ ಮತ್ತು ನಿಮ್ಗೆ ಒಂದು ಸತಿ ವಿಡಿಯೋ ಮಾಡ್ತಾಯಿದ್ದೀನಿ, ಹೇಗೆ ಇದರಿಂದ ಪ್ರಯೋಗ ಆಗುತ್ತೆ ಅಂಥೇಳಿ ನೋಡಿ. ವೀಳ್ಯದೆಲೆ ಮತ್ತು ಏನೇನು ಐಟಮ್ಸ್ ತಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಇದೇ ಥರ ಪ್ರಯೋಗ ಮಾಡಿ ಮಡಗಿದ್ದೀನಿ ಮತ್ತು ನಿಮಗೂ ಮತ್ತೆ ತೋರಿಸ್ತಾಯಿದ್ದೀನಿ. ಪರವಾಗಿಲ್ಲ ಅನ್ನಿಸಿದ ಮೇಲೆ ನಾನು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಸು, ಕೆಂಪು ವಸ್ತ್ರ ಇದ್ದರೆ ಕೆಂಪು ವಸ್ತ್ರ ಡೈರೆಕ್ಟಾಗಿ ತಗೊಳ್ಳಿ. ಯಾವ್ದಾರು ನಿಮ್ಮ ಹತ್ರ ಇದಿದ್ರೆ, ನನ್ನ ಹತ್ರ ಕೆಂಪು ವಸ್ತ್ರ ಇರಲಿಲ್ಲ ಈಗ ಸದ್ಯಕ್ಕೆ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ಬಿಳಿದು ಪಂಚೆ ಬಟ್ಟೆ ಇರುತ್ತಲ್ಲ ಅದನ್ನು ತಗೊಂಡಿದ್ದೀನಿ, ಸಲ್ಲೆ ಅದು. ಅದನ್ನೇ ವಾಶ್ ಮಾಡಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಕುಂಕುಮ ಆ್ಯಡ್ ಮಾಡ್ತೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ತೋರಿಸ್ತಾಯಿದ್ದೀನಿ ನೋಡಿ. ಸಾಸಿವೆ, ಬಿಳಿ ಸಾಸಿವೆ ಅಂತ ಸಿಗುತ್ತೆ, ಅದನ್ನು ತಗೊಂಡಿದ್ದೀನಿ. ವೀಳ್ಯದೆಲೆ ತಗೊಂಡಿದ್ದೀನಿ ಮತ್ತು ಏಲಕ್ಕಿ ಕಾಯಿ, ಲವಂಗ ಮತ್ತು ಪಚ್ಚಕರ್ಪೂರ. ಇದು 5 ಐಟಮ್ಸ್ ಇದ್ದರೆ ಸಾಕು. ಈ 5 ಐಟಮ್ಸಿಂದನೇ ನಾವು ಎಲ್ಲ ಕಷ್ಟಗಳನ್ನೂ ಪರಿಹಾರ ಮಾಡ್ಕೋಬೋದು. ಇದನ್ನು ಸ್ವಲ್ಪ ತ್ಯಾವ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಚೆನ್ನಾಗಿ ಹಾಕಿ ಕೆಂಪು ಮಾಡ್ಕೊಳ್ಳಿ ಅದನ್ನು ಆದಷ್ಟು. ನಾನು ಸ್ಟಾರ್ಟಿಂಗ್ ಕೆಂಪು ಬಟ್ಟೆ ಇರಲಿಲ್ಲ, ನಾನು ಬಿಳಿ ಬಟ್ಟೆಲೇ ಇದನ್ನು ಕೆಂಪು ಮಾಡಿಕೊಂಡು ಅದರಲ್ಲಿ ಕಟ್ಟಿಟ್ಟಿದ್ದೀನಿ. ಕೆಂಪು ಬಟ್ಟೆ ಇದ್ದರೆ ಕೆಂಪು ಬಟ್ಟೆನೇ ನೀವು ಯೂಸ್ ಮಾಡ್ಕೋಬೋದು, ಆಯಿತಾ? ಪರವಾಗಿಲ್ಲ. ಏನೋ ಸ್ವಲ್ಪ ಅಷ್ಟು ತುಂಬ ಏನು ಇದಾಗಿಲ್ಲ ಅಂದ್ರೂ ನನಗೊಂದು ಸ್ವಲ್ಪ ಪ್ರಯೋಗ ಬಂತು, ಉಪಯುಕ್ತಕ್ಕೆ ಬಂತು. ಆದ್ದರಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ನೀವು ಟ್ರೈ ಮಾಡಿ. ಅಂದರೆ ತುಂಬ ಏನೋ ಮನಸ್ಸಿಗೆ ಕೆಡಿಸ್ಕೊಳ್ಳೋದು ಇದು ಮಾಡಬೇಕು ಅಂತೇನಿಲ್ಲ, ಏನೋ ನಮಗೂ ಒಂದು ಒಳ್ಳೇದಾಗುತ್ತಾ ನೋಡೋಣ ಅನ್ನೋ ಇದಕ್ಕೋಸ್ಕರ ನಾನು ಟ್ರೈ ಮಾಡಿದೆ ಅಷ್ಟೇ. ಓಕೆ, ಪರವಾಗಿಲ್ಲ ಅನ್ನಿಸ್ತು. ಅದರಿಂದ ನಾನು ಒಂದು 4 ಜನಕ್ಕೆ ಹೇಳ್ಬೋದಲ್ಲ ಅಂಥೇಳಿ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಆ ಬಿಳಿ ಬಟ್ಟೆನ ಚೆನ್ನಾಗಿ ಕಲರ್ ಮಾಡ್ಕೊಂಡು ಹಾಸ್ಕೊಂಡಿದ್ದೀನಿ. ಅದಕ್ಕೆ ವೀಳ್ಯದೆಲೆ ಹೀಗೆ ಇಟ್ಬಿಟ್ಟು 5 ಏಲಕ್ಕಿ ಚೆನ್ನಾಗಿರೋ ನೋಡಿ ಎತ್ಕೊಳ್ಳಿ, ಒಡೆದೋಗಿರಬಾರ್ದು. ಅದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿರ್ಬೇಕು, ಓಪನ್ ಆಗಿರಬಾರ್ದು ಅಷ್ಟೇ. ಲವಂಗನೂ ಅಷ್ಟೇ, ಮೊಗ್ಗು ಚೆನ್ನಾಗಿ ಹೂವು ಇರಬೇಕು. ಹೂವು ಇಲ್ಲದೆ ಇರೋದೆಲ್ಲ ತಗೋಬೇಡಿ. 5 ಕೂಡ ಹೂವು ಚೆನ್ನಾಗಿರೋ ಅಂಥದ್ದನ್ನೇ ನೋಡಿ ತಗೊಳ್ಳಿ. ಆಮೇಲೆ ಅದಕ್ಕೆ ಪಚ್ಚಕರ್ಪೂರ ನೋಡಿ.